ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ನಾನು ಡಾಕ್ಟರ್ ಮಮತಾ, ಕೋವಿಡ್ ವೈದ್ಯಾಧಿಕಾರಿ. ನಿನ್ನೆ ಅಷ್ಟೇ ನಮ್ಮ ಸರ್ಕಾರವು ಗರ್ಭಿಣಿ ಸ್ತ್ರೀಯರು ಲಸಿಕೆ ತಗೋಬಹುದು ಅಂತ ಅನುಮತಿ ನೀಡಿದ್ದಾರೆ. ಈ ವಿಚಾರದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡೆಯಲು ನಮ್ಮ ಜೊತೆ ಇದ್ದಾರೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಡಾಕ್ಟರ್ ಸುನೀತಾ ಅವರು. ಸುನೀತಾ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ. ಡಾಕ್ಟರ್, ಈಗ ಗರ್ಭಿಣಿ ಸ್ತ್ರೀಯರು ಯಾಕೆ ಕೋವಿಡ್ ಲಸಿಕೆ ಹಾಕಿಸ್ಕೋಬೇಕು ಅಂತ ನಿಮ್ಮ ಪ್ರಕಾರ, ನಿಮ್ಮ ಅಭಿಪ್ರಾಯ ಏನು? ಗರ್ಭಿಣಿ ಸ್ತ್ರೀಯರು ಕೋವಿಡ್ ಲಸಿಕೆ ಹಾಕಿಸ್ಕೊಂಡ್ರೆ ಕೋವಿಡ್ ಡಿಸೀಸ್ ಬಂದಾಗ ಅದರಿಂದ ಆಗೋ ತೊಂದರೆಗಳ ಅನಾಹುತದಿಂದ ಅವರು ಮುಕ್ತಿ ಪಡಿಬಹುದು. ಅದಕ್ಕೋಸ್ಕರ ಅವರು ಕೋವಿಡ್ ಲಸಿಕೆ ಹಾಕಿಸ್ಕೊಳ್ಬೇಕು. ಮತ್ತೆ ಈಗ ನಾವು ನಾರ್ಮಲ್ ಜನರಲ್ಲಿ ಕೋವಿಡ್ ಬಂದಾಗ ಏನಿದ್ದು ಪರಿಣಾಮಗಳಾಗುತ್ತೆ ಅಂತ ಗೊತ್ತು. ಸೊ ಈಗ ಗರ್ಭಿಣಿ ಸ್ತ್ರೀಯಲ್ಲಿ ಕೋವಿಡ್ ಬಂದಾಗ ಅವ್ರ ದೇಹದಲ್ಲಿ ಯಾವ ತರ ಪರಿಣಾಮಗಳಾಗ್ಬೋದು ಅಂತ ಹೇಳ್ತಾರೆ? ಇದು ತುಂಬಾ ಒಳ್ಳೆ ಪ್ರಶ್ನೆ. ಗರ್ಭಿಣಿ ಸ್ತ್ರೀಯಲ್ಲಿ ಅಕಸ್ಮಾತ್ ಏನಾದರೂ ಕೋವಿಡ್ ಇನ್ಫೆಕ್ಷನ್ಸ್ ಆಯಿತು ಅಂದಾಗ ತಾಯಿಗೂ ತೊಂದರೆ ಆಗ್ಬೋದು, ಅದರಿಂದ ಹೊಟ್ಟೆನಲ್ಲಿರೋ ಮಗುವಿಗೂ ತೊಂದರೆ ಆಗ್ಬೋದು. ತಾಯಿಗೆ ಅಂತ ಬಂದಾಗ 90% ತಾಯಂದಿರಿಗೆ ಮೈಲ್ಡ್ ಇನ್ಫೆಕ್ಷನ್ಸ್ ತರ ನಾರ್ಮಲ್ ಚಳಿ, ಜ್ವರ, ಕೆಮ್ಮು, ನೆಗಡಿ ಆ ತರ ಬಂದು ಹೋಗೋ ವಾಸಿ ಆಗ್ಬಿಡುತ್ತೆ. ಬಟ್ ಇನ್ನ ಕೆಲವರಿಗೆ ಮೇಜರ್ ಸಿವಿಯರ್ ಇನ್ಫೆಕ್ಷನ್ಸ್ ತರ ಆಗುತ್ತೆ. ಸಿವಿಯರ್ ಇನ್ಫೆಕ್ಷನ್ಸ್ ಆ ತರ ಆಗಿದ ಪಕ್ಷ, ಯಾಕಂದ್ರೆ ಇಮ್ಯುನಿಟಿ ಕಮ್ಮಿ ಇರುತ್ತೆ ಪ್ರೆಗ್ನೆನ್ಸಿ ವುಮೆನಲ್ಲಿ, ಸೊ ಅವ್ರಿಗೆ ಸಿವಿಯಾರಿಟಿ ಗ್ರೇಡ್ ಆಫ್ ದ ಇನ್ಫೆಕ್ಷನ್ಸ್ ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಅವ್ರಿಗೆ ಹಾಸ್ಪಿಟಲ್ ಅಡ್ಮಿಷನ್ಸ್ ಆಗ್ಬೋದು, ಸ್ಯಾಚುರೇಷನ್ ಡ್ರಾಪ್ ಆಗ್ಬೋದು, ICU ಅಡ್ಮಿಷನ್ಸ್ ಆಗ್ಬೋದು. ಸೊ ಇದು ಕೋವಿಡ್ಗೆ ಅಂತ ಬಂದಾಗ. ಪ್ರೆಗ್ನೆನ್ಸಿಗೆ ಅಂತ ಬಂದಾಗ ಪ್ರೆಗ್ನೆನ್ಸಿ ಮೇಲೆ ಕೆಲವು ತೊಂದರೆಗಳಾಗ್ಬೋದು. ಯಾವ ರೀತಿ ಅಂತ ಅಂದ್ರೆ, ಅವ್ರಿಗೆ ದಿನ ತುಂಬಕ್ಕಿಂತ ಮುಂಚೆ ಹೆರಿಗೆ ಆಗ್ಬೋದು. ಅದನ್ನ ನಾವು ಪ್ರೀ ಟರ್ಮ್ ಲೇಬರ್ ಅಂತ ಹೇಳ್ತೀವಿ. ಅದ್ ಬಿಟ್ಬಿಟ್ಟು BP ಹೆಚ್ಚಾಗ್ಬೋದು. ಅವ್ರಿಗೆ BP ಹೆಚ್ಚಾಗಿ ಅವ್ರ ಮೂತ್ರದಲ್ಲಿ ಆಲ್ಬ್ಯೂಮಿನ್ ಪ್ರೋಟೀನ್ಸ್ ಲೀಕ್ ಆಗಬಹುದು. ಸೊ ಅದನ್ನ ನಾವು ಪ್ರೀ ಎಕ್ಲಾಂಪ್ಸಿಯಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ನಂತವ್ರಿಗೆ ಜಾಸ್ತಿ ಸಿಸೇರಿಯನ್ ಸೆಕ್ಷನ್ ಮಾಡೋ ಸಾಧ್ಯತೆಗಳೆಲ್ಲ ಇರ್ತದೆ. ನೆಕ್ಸ್ಟ್ ಡೆತ್ ತನಕ ಹೋಗೋ ಸಾಧ್ಯತೆಗಳಿರ್ತದೆ. ಬಟ್ ಇದು ಫಾರ್ 90% ಆಫ್ ದ ಟೈಮ್ ಕೆಲವ್ರಿಗೆ ನಾರ್ಮಲ್ ಆಗಿ ವಾಸಿಯಾಗಿ ಹೋಗ್ಬಿಡುತ್ತೆ, ಜ್ವರ, ಕೆಮ್ಮು ಎಲ್ಲ ಬಂದು. ಸೊ ಮಗುಗೆ ಅಂತ ಬಂದಾಗ ಏನು ಅಡ್ಡ ಪರಿಣಾಮಗಳಾಗ್ಬೋದು ಅಂತಂದ್ರೆ, ಮಗು ಬೆಳವಣಿಗೆಯಲ್ಲೇ ತೊಂದರೆಗಳಾಗ್ಬೋದು. ಯೂಶಲಿ ನಾರ್ಮಲ್ ನಮ್ಮ ಇಂಡಿಯನ್ ಬೇಬೀಸ್ ತೂಕ 2.5 kg ಇರುತ್ತೆ. 2.5 kgಗಿಂತ ಕಮ್ಮಿ ಇರಬಹುದು, ಲೋ ಬರ್ತ್ ರೇಟ್ ಬೇಬೀಸ್ ಅಂತೀವಿ. ಅಥವಾ ನೆಕ್ಸ್ಟ್ ಇನ್ನೊಂದು, ದಿನ ತುಂಬಕ್ಕಿಂತ ಮುಂಚೆನೆ ಮಗು ಹೆರಿಗೆ ಆಗೋಗ್ಬಿಡೋದು. ಅದನ್ನ ನಾವು ಪ್ರೀಟರ್ಮ್ ಲೇಬರ್ ಆಲ್ರೆಡಿ ಹೇಳಿದ್ದೀನಿ. ಒಂದೊಂದ್ಸತಿ ಹೊಟ್ಟೆ ಒಳಗೆ ಮಗು ಸತ್ತೋಗೋ ಚಾನ್ಸಸ್ಸು ಇರುತ್ತೆ. ಸೊ ಆದ್ರಿಂದ ಇದೆಲ್ಲ ಅಡ್ಡ ಪರಿಣಾಮಗಳನ್ನ ನಾವು ಇದು ಮಾಡಬೇಕು ಅಂತಂದ್ರೆ ಲಸಿಕೆ ಖಂಡಿತವಾಗ್ಲಿಯೂ ಹಾಕಿಸ್ಕೊಳ್ಬೇಕಾಗತ್ತೆ. ಮತ್ತೆ ಡಾಕ್ಟ್ರೇ, ತಿಳುವಳಿಕೆಯುಳ್ಳ ಆಯ್ಕೆ ಅಂತ ಹೇಳ್ತಾರೆ, ಅಥವಾ ಇನ್ಫಾರ್ಮ್ಡ್ ಚಾಯ್ಸ್ ಅಂತ. ಸೊ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ. ಇನ್ಫಾರ್ಮ್ ಚಾಯ್ಸ್. ಸೊ ಈಗ ಪ್ರೆಗ್ನೆನ್ಸಿ ಅವರು ವ್ಯಾಕ್ಸಿನ್ ತಗೊಳ್ತೀನಿ ಅಂತ ಅವರು ಡಿಸೈಡ್ ಮಾಡಾದ್ಮೇಲೆ ನಾವು ಅವ್ರಿಗೆ ಇನ್ಫಾರ್ಮ್ ಚಾಯ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅವ್ರಿಗೆ ಪೂರ್ತಿ ಇನ್ಫಾರ್ಮೇಶನ್ ಕೊಡ್ತೀವಿ. ಯಾವುದ್ರ ಬಗ್ಗೆ ಇನ್ಫಾರ್ಮೇಶನ್ ಅಂದ್ರೆ 3 ಹೆಡ್ಡಿಂಗ್ಸ್ ಆಗಿ ನಾವು ಡಿವೈಡ್. ಒಂದು ಬಂದ್ಬಿಟ್ಟು ಕೋವಿಡ್ ಡಿಸೀಸ್ ಇಂದ ಏನೇನು ಪ್ರಾಬ್ಲಮ್ ಆಗ್ಬೋದು, ನಾನು ಈಗ ಆಲ್ರೆಡಿ ಅದ್ರ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ, ಮತ್ತೆ ವ್ಯಾಕ್ಸಿನ್ದು ಸೈಡ್ ಎಫೆಕ್ಟ್ಸ್ಗೆ ಸಂಬಂಧಿಸಿಪಟ್ಟಂತೆ. ಸೊ ವ್ಯಾಕ್ಸಿನ್ ತಗೊಂಡಾಗ ಈ ಎಲ್ಲ ಅಡ್ಡ ಪರಿಣಾಮಗಳನ್ನ ತಡೆಗಟ್ಟಬಹುದು. ಸೊ ಬೆನಿಫಿಟ್ ಇಸ್ ಮೋರ್ ದನ್ ದ ರಿಸ್ಕ್. ಅದಕ್ಕೋಸ್ಕರ ನಾವು ಲಸಿಕೆನ ಪ್ರೆಗ್ನೆನ್ಸಿನಲ್ಲಿ ಕೊಡ್ಬೋದು ಅಂತ ಹೇಳ್ತೀವಿ. ಸೊ ಯಾವಾಗ ಗರ್ಭಿಣಿ ಸ್ತ್ರೀಯನ್ನು ಹಾಕ್ಸ್ಕೋಬೇಕು ಅಂತ ನಿಮ್ಮ ಪ್ರಕಾರ, ಯಾವ ಟರ್ಮ್ ಅಲ್ಲಿ ಹಾಕ್ಸ್ಕೋಬೇಕು ಅಂತ ಹೇಳ್ತೀವಿ? ಸದ್ಯಕ್ಕೆ ಅವರು ಪ್ರೆಗ್ನೆನ್ಸಿ ಅಂತ ತಿಳಿದ ಕೂಡಲೇ ಯಾವಾಗಲಾದರೂ ಎಷ್ಟು ಬೇಗ ಆಗುತ್ತೋ ಅಷ್ಟು ವ್ಯಾಕ್ಸಿನ್ ತಗೊಂಡ್ರೆ ಬೆಟರು. ಬಟ್ ಅದಕ್ಕೆ ಅಂತ ಟೈಮು ಅದೇನು ಸ್ಪೆಸಿಫೈ ಮಾಡಿಲ್ಲ, ಯಾವ ತಿಂಗಳನ್ನ ತಗೊಳ್ಬೇಕು ತಗೊಳ್ಬಾರ್ದು ಅಂತ. ಯಾವಾಗ ಅವ್ರ ಪ್ರೆಗ್ನೆನ್ಸಿ ಅಂತ ಗೊತ್ತಾಗಿ ಅವ್ರಿಗೆ ಎಷ್ಟು ಬೇಗ ಸಿಗುತ್ತೋ ಅದು ಬೆಟರ್. ಸೊ ಈಗ ಗರ್ಭಿಣಿ ಸ್ತ್ರೀಯರಿಗೆ ಕೋವಿಡ್ ಬಂದಿರುತ್ತೆ ಅನ್ಕೊಳ್ಳಿ. ಸೊ ಕೋವಿಡ್ ಬಂದು ಎಷ್ಟು ಗುಣಮುಖರ ಆದ್ಮೇಲೆ ಎಷ್ಟು ಸಮಯದ ಅವಧಿಯಲ್ಲಿ ಅವರು ಮತ್ತೆ ವ್ಯಾಕ್ಸಿನ್ ಹಾಕ್ಸ್ಕೋಬಹುದು? ಸರ್, ಈ ಸತಿ ಅವ್ರು ಗರ್ಭಿಣಿ ಇರ್ತಾರೆ, ಗರ್ಭಿಣಿ ಇದ್ದು ಅವ್ರಿಗೆ ಕೋವಿಡ್ ಇನ್ಫೆಕ್ಷನ್ಸ್ ಆಯಿತು ಅಂತ ಅಂದರೆ ಪ್ರೆಗ್ನೆನ್ಸಿನಲ್ಲಿ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಡೆಲಿವರಿ ಆದಮೇಲೆ ಅವರು ವ್ಯಾಕ್ಸಿನ್ ತಗೊಳ್ಬಹುದು. ಮತ್ತೆ ಈಗ ನಮ್ಮಲ್ಲಿ ಕೋವಿಶೀಲ್ಡ್ ಇದೆ, ಕೋವ್ಯಾಕ್ಸಿನ್ ಇದೆ. ಸೊ ಈ 2 ಲಸಿಕೆಗಳಲ್ಲಿ ಯಾವುದು ಒಳ್ಳೇದು ಅಂತ ನಿಮ್ಮ ಅಭಿಪ್ರಾಯ? 2 ಹಾಕ್ಸ್ಕೋಬೋದಾ? ಅದ್ರ ಬಗ್ಗೆ ಹೇಳಿ. ಈಗ ನಮ್ಮ ವ್ಯಾಕ್ಸಿನ್ ಎವಿಡೆನ್ಸ್ ಆ ಥರ ಅಂತ ಬಂದಾಗ ಕೋವಿಶೀಲ್ಡು ಮತ್ತು ಕೋವ್ಯಾಕ್ಸಿನ್ 2 ಲೈವ್ ವ್ಯಾಕ್ಸಿನ್ ಅಲ್ಲ. ಯೂಶಲಿ ಪ್ರೆಗ್ನೆನ್ಸಿನಲ್ಲಿ ಲೈವ್ ವ್ಯಾಕ್ಸಿನ್ ಕೊಡಬಾರ್ದು ಅಂತ ಹೇಳ್ತಾರೆ. ಸೊ ಒಂದು ಕೋವಿಶೀಲ್ಡ್ ಬಂದು ಇನ್ಆಕ್ಟಿವೇಟೆಡ್ ವ್ಯಾಕ್ಸಿನ್, ಕೋವ್ಯಾಕ್ಸಿನ್ ಬಂದ್ಬಿಟ್ಟು ಕಿಲ್ಡ್ ವ್ಯಾಕ್ಸಿನ್. ಸೊ ನಾವು ಸೇಫಾಗಿ ಕೊಡ್ಬೋದು. ಈಗ ನಮಗಿರೋ ಅವೈಲಬಿಲಿಟಿ ಎವಿಡೆನ್ಸ್ ಇಂದ ಬೋತ್ 2 ವ್ಯಾಕ್ಸಿನ್ ಸೇಫ್ ಅಂತ ನಾವು ಹೇಳ್ತೀವಿ. ಮತ್ತೆ ಈಗ ಲಸಿಕೆಯ ಅಡ್ಡ ಪರಿಣಾಮಗಳು, ದುಷ್ಪರಿಣಾಮಗಳು ಅಂತ ಹೇಳ್ತೀವಿ. ಮೈಲ್ಡ್ ಆಗ್ಬೋದು, ಮಾಡರೇಟ್ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ
ಸೊ ಈಗ ಲಸಿಕೆ ತಗೊಂಡಾಗ ಯಾವ್ಯಾವ ರೀತಿ ಸೈಡ್ ಎಫೆಕ್ಟ್ಸ್ ಆಗ್ಬೋದು ಅಂತ ಅಂದ್ಬಿಟ್ಟು, ಒಂದು ಮೈಲ್ಡ್ ಸೈಡ್ ಎಫೆಕ್ಟ್ಸ್ಗೆ ಅಂತ ಬಂದಾಗ ನಿಮಗೆ ನಾರ್ಮಲ್ ಆಗಿ ಜ್ವರ ಅಥವಾ ಲಸಿಕೆ ತಗೊಂಡಿದ್ದ ಸೈಟಲ್ಲಿ ಪೇಯ್ನ್ ಇರ್ಬೋದು, ಮೈಕೈ ಕಾಲು ನೋವು, ಅದು 1 ರಿಂದ 2-3 ದಿನದಲ್ಲಿ ವಾಸಿ ಆಗುತ್ತೆ. ಬಟ್ 1 ರಿಂದ 5 ಲಕ್ಷದ ಜನರಲ್ಲಿ ಈ ಲಸಿಕೆ ಈ ಥರ ತಗೊಂಡಾಗ ಯಾರಿಗೋ ಒಬ್ಬರಿಗೆ ಅದು ತುಂಬ ಸಿವಿಯರ್ ಲೆವೆಲ್ ಇನ್ಫೆಕ್ಷನ್, ಇದು ಅಡ್ಡ ಪರಿಣಾಮ ಆಗ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ ಅವ್ರಿಗೆ ಉಸಿರಾಟದ ತೊಂದರೆ ಆಗ್ಬೋದು, ಎದೆ ನೋವು ಬರ್ಬೋದು, ತೀರಾ ತಲೆ ಸಿಡಿಯೋ ಥರ ನೋವು ಬರ್ಬೋದು ವಾಮಿಟಿಂಗ್ ಜೊತೆ, ಅಥವಾ ಹಿಂದೆ ಯಾವುದೇ ರೀತಿ ಅವ್ರಿಗೆ ಫಿಟ್ಸ್ ಇಲ್ಲದೆ ಇರ್ಬೋದು, ಸಡನ್ನಾಗಿ ಹೊಸದಾಗಿ ಫಿಟ್ಸ್ ಬರೋದು, ತೀರಾ ಹೊಟ್ಟೆ ನೋವು ಬರೋದು. ಸೊ ಇದು ಯೂಶಲಿ ಈ ಚಾನ್ಸಸ್ಸು 20 ದಿನದೊಳಗಡೆ ಜಾಸ್ತಿ ಅಂತ ಕಂಡು ಬಂದಿದೆ. ಸೊ ಅದಕ್ಕೋಸ್ಕರ ಯೂಶಲಿ ನಾವು 20 ದಿನದವರೆಗೂ ಮಾನಿಟರ್ ಮಾಡ್ತೀವಿ. ಈ ಥರ ತೊಂದರೆ ಇದ್ದಲ್ಲಿ ಅವ್ರು ತಕ್ಷಣ ನಮ್ಮಲ್ಲಿ ಬರಬೇಕು ಅನ್ನೋದನ್ನ ನಾವು ಹೇಳ್ತೀವಿ. ಡಾಕ್ಟ್ರೆ, ಈಗ ಲಸಿಕೆ ಸುರಕ್ಷತೆ ಬಗ್ಗೆ ಅಂದ್ರೆ ಸೇಫ್ಟಿ ಆಫ್ ದ ವ್ಯಾಕ್ಸಿನ್, ಎಫಿಕಸಿ ಬಗ್ಗೆ ನಮಗೆಲ್ಲ ಗೊತ್ತು, ಆಲ್ಮೋಸ್ಟ್ 80 to 85% ಎಫಿಕಸಿ ಇದೆ. ಸೊ ಸುರಕ್ಷತೆ, ಸೇಫ್ಟಿ ಆಫ್ ದ ವ್ಯಾಕ್ಸಿನ್ಸ್ ಬಗ್ಗೆ ಒಂಚೂರು ಹೇಳಿ. ಓಕೆ, ಸೇಫ್ಟಿಗೆ ಅಂತ ಬಂದಾಗ ಆ್ಯಕ್ಚುಲಿ ಕೊರೋನಾ ವೈರಸ್ ಡಿಸೀಸೇ ಹೊಸದಾಗಿರೋದ್ರಿಂದ ಯಾವುದೋ ವ್ಯಾಕ್ಸಿನ್ ಬಂದಲ್ಲಿ ನಮ್ಮಲ್ಲಿ ಆ್ಯಕ್ಚುಲಿ ಏನು ಮಾಡ್ತೀವಿ, ಶಾರ್ಟ್ ಟರ್ಮ್ ಸೇಫ್ಟಿ, ಲಾಂಗ್ ಟರ್ಮ್ ಸೇಫ್ಟಿ ಅಂತ ನೋಡಬೇಕಾಗುತ್ತೆ. ಬಟ್ ಇದು ಡಿಸೀಸೇ ಹೊಸದಾಗಿರೋದ್ರಿಂದ ಮತ್ತು ವ್ಯಾಕ್ಸಿನ್ ಈಗ ಶಾರ್ಟ್ ಇದರಲ್ಲಿ ಇದಾಗಿರೋದ್ರಿಂದ ಸದ್ಯಕ್ಕೆ ನಮಗೆ ಶಾರ್ಟ್ ಟರ್ಮ್ ಸೇಫ್ಟಿ ಮಾತ್ರ ಗೊತ್ತಿದೆ. ಶಾರ್ಟ್ ಟರ್ಮ್ ಸೇಫ್ಟಿ ಎವಿಡೆನ್ಸ್ ಪ್ರಕಾರ 2 ವ್ಯಾಕ್ಸಿನು ಸೇಫ್ ಆಗಿದೆ. ಬಟ್ ಲಾಂಗ್ ಟರ್ಮ್ ಸೇಫ್ಟಿ ಅದಕ್ಕೆ ಇನ್ನು ಎವಿಡೆನ್ಸ್ ಇಲ್ಲ, ದಾಖಲಾತಿಗಳಿಲ್ಲ, ಇನ್ನು ಮುಂದೆ ಮಾಡಬೇಕಾಗುತ್ತೆ. ಡಾಕ್ಟರ್, ಈಗ ಗರ್ಭಿಣಿ ಸ್ತ್ರೀ ಇರ್ತಾರೆ, ಕೆಲವರಿಗೆ ಡಯಾಬಿಟಿಸ್ ಇರುತ್ತೆ, ಕೆಲವರಿಗೆ ಬ್ಲಡ್ ಪ್ರೆಷರ್ ಇರುತ್ತೆ, ಕೆಲವರಿಗೆ ಥೈರಾಯ್ಡ್ ಇರುತ್ತೆ, ಕೆಲವರಿಗೆ ನಮಗೆ ಡಯಾಲಿಸಿಸ್ ಮಾಡಿಸ್ಕೊತಾ ಇರ್ಬೋದು. ಸೊ ಅಂಥ ಗ್ರೂಪ್ನ ವ್ಯಕ್ತಿಗಳು, ಅಂಥ ಗರ್ಭಿಣಿ ಸ್ತ್ರೀಯರು ಹಾಕಿಸ್ಕೋಬೋದಾ ವ್ಯಾಕ್ಸಿನ್? ಖಂಡಿತವಾಗ್ಲೂ ಅವರೇ ಆ್ಯಕ್ಚುಲಿ ಮೇಜರ್ ಆಗಿ ಹಾಕಿಸ್ಕೊಳ್ಬೇಕು. ಯಾಕೆ ಅಂದರೆ ಅವರಲ್ಲಿ ಇಮ್ಯುನಿಟಿ ಪವರ್ ಕಮ್ಮಿ ಇರುತ್ತೆ. ಸೊ ಇವ್ರನ್ನೆಲ್ಲ ನಾವು ಹೈ ರಿಸ್ಕ್ ಗ್ರೂಪ್ಸ್ ಅಂತ ಹೇಳ್ತೀವಿ, ಪ್ರೆಗ್ನೆನ್ಸಿನಲ್ಲಿ ಹೈ ರಿಸ್ಕ್ ಗ್ರೂಪ್ಸ್. ಸೊ ಇವ್ರು ಖಂಡಿತವಾಗ್ಲೂ ಹಾಕಿಸ್ಕೊಳ್ಬೇಕಾಗತ್ತೆ. ಈ ಥರ BP, ಶುಗರು, ಮತ್ತು ಅವ್ರಿಗೇನಾದರೂ ಆಸ್ತಮಾ, ವೀಸಿಂಗು ಆ ಥರ ಇರೋರು, ಅಥವಾ 35 ವರ್ಷದ ಮೇಲ್ಪಟ್ಟಿನವರು ಪ್ರೆಗ್ನೆನ್ಸಿ ಆದಾಗ ಅವ್ರು ಹಾಕಿಸ್ಕೊಳ್ಬೇಕಾಗತ್ತೆ. ದೇಹದ ತೂಕ ಅತಿ ಹೆಚ್ಚಾಗಿರೋರು, ಇನ್ಕ್ರೀಸ್ಡ್ BMI ಅಂತೀರ, ಅವ್ರೂ ಹಾಕಿಸ್ಕೊಳ್ಬೇಕಾಗತ್ತೆ. ಅದು ಬಿಟ್ಟು ಲಾಂಗ್ ಟರ್ಮ್ ಮೆಡಿಕೇಶನ್ಸ್, ಈ ಸ್ಟೀರಾಯ್ಡ್ ತೊಗೊಂಡಿದ್ದು ಆ ಥರ ಇತ್ತು ಅಂದರೆ ಅವ್ರು ಹಾಕಿಸ್ಕೊಳ್ಬೇಕಾಗತ್ತೆ ಖಂಡಿತವಾಗ್ಲೂ. ಮತ್ತು ಯಾವ ಗುಂಪಿನವ್ರು ಹಾಕಿಸ್ಕೋಬಾರ್ದು, ಅಂದರೆ ಗರ್ಭಿಣಿ ಸ್ತ್ರೀಯರಲ್ಲಿ ಯಾವ ಗುಂಪಿನವರು ಹಾಕಿಸ್ಕೋಬಾರ್ದು ಅಂತ ಕಾಂಟ್ರಾ ಇಂಡಿಕೇಶನ್ಸ್ ಅಂತ ಯಾರು ಹಾಕಿಸ್ಕೊಳ್ಬಾರ್ದು ಅಂದರೆ, ಈ ಹಿಂದೆ ಯಾರಿಗಾದ್ರೂ ಸಿವಿಯರ್ ಫಾರ್ಮ್ ಆಫ್ ಅಲರ್ಜಿ ಆಗಿದೆ ಅಂತ, ಯಾವುದೇ ರೀತಿ ಅಲರ್ಜಿ ಆಗಿರ್ಬೋದು, ಒಂದು ಮೆಡಿಸನ್ನಿಂದ ಅಲರ್ಜಿ ಆಗಿರ್ಬೋದು, ಅಥವಾ ಒಂದು ಇಂಜೆಕ್ಷನಿಂದ ಅಲರ್ಜಿ ಆಗಿರ್ಬೋದು, ಅಥವಾ ಯಾವುದಾದ್ರೂ ಊಟದ ಪದಾರ್ಥದಿಂದ ಅಲರ್ಜಿ ಆಗಿರ್ಬೋದು. ಬಟ್ ಆ ಅಲರ್ಜಿ ಬಂದ್ಬಿಟ್ಟು ಅಲರ್ಜಿನಲ್ಲಿ ಮೈಲ್ಡ್ ಅಲರ್ಜಿ, ಸಿವಿಯರ್ ಅಲರ್ಜಿ ಅಂತೀರಿ. ಸಿವಿಯರ್ ಫಾರ್ಮ್ ಆಫ್ ಅಲರ್ಜಿ ಥರ ಆಗಿದ್ದವರು ಖಂಡಿತವಾಗ್ಲೂ ಹಾಕಿಸ್ಕೊಳ್ಬಾರ್ದು. ಇನ್ನೊಂದು, ಕೆಲವ್ರಿಗೆ ಫಸ್ಟ್ ಡೋಸ್ ತೊಗೊಂಡು ಏನಾದರೂ ರಿಯಾಕ್ಷನ್ಸ್ ಅಲರ್ಜಿ ಥರ ಆಗಿದ್ದರೆ ಅವರೂ ತೊಗೊಳ್ಬಾರ್ದು. ಅದು ಬಿಟ್ಬಿಟ್ಟು ಟೆಂಪರರಿ ಕಾಂಟ್ರಾ ಇಂಡಿಕೇಶನ್ಸ್ ಅಂತ ಹೇಳ್ತೀರಿ. ಯಾರ್ಯಾರು ಅಂದರೆ ಸದ್ಯಕ್ಕೆ ಅವ್ರಿಗೆ ಕೋವಿಡ್ ವ್ಯಾಕ್ಸಿನ್ ಡಿಸೀಸ್ ಇದೆ ಅಂಥವ್ರು ಹಾಕಿಸ್ಕೊಳ್ಬಾರ್ದು. 12 ವಾರದವರೆಗೂ ಅವ್ರು ಹಾಕಿಸ್ಕೊಳ್ಬಾರ್ದು. ಅದು ಬಿಟ್ಟು ಈ ಹಿಂದೆ ಕೋವಿಡ್ ವ್ಯಾಕ್ಸಿನ್ ಡಿಸೀಸ್ ಬಂದಿತ್ತು, ಅದರ ಟ್ರೀಟ್ಮೆಂಟ್ ತೊಗೊಂಡಿದ್ರಿ, ಈಗ ಪ್ಲಾಸ್ಮಾ ಥೆರಪಿ ತೊಗೊಂಡಿದ್ರಿ, ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್ ತೊಗೊಂಡಿದ್ರಿ, ಸೊ ಅಂಥವರು ತೊಗೊಳ್ಬಾರ್ದು. ಮತ್ತು ಡಾಕ್ಟರ್, ಇಲ್ಲಿ ವಿಶ್ವಾದ್ಯಂತ ಎಲ್ಲೆಲ್ಲಿ ಲಸಿಕೆಗಳನ್ನು ಆಲ್ರೆಡಿ ಕೊಟ್ಟಿದ್ದಾರೆ ಗರ್ಭಿಣಿ ಸ್ತ್ರೀಯರಿಗೆ, ಅದ್ರ ಬಗ್ಗೆ ಹೇಳಿ. ಈಗ ಸದ್ಯಕ್ಕೆ ಆಸ್ಟ್ರೇಲಿಯಾ, ಕೆನಡಾ, UK, USA ಅವರೆಲ್ಲ ಪ್ರೆಗ್ನೆನ್ಸಿ ವುಮೆನ್ಗೆ ವ್ಯಾಕ್ಸಿನ್ಸ್ ಕೊಡ್ತಾ ಇದ್ದಾರೆ. ಸೊ ಈಗ ನಮ್ಮ ಭಾರತ ಸರ್ಕಾರ ನಿನ್ನೆ ತಾನೇ ಕೊಡಲಿಕ್ಕೆ ನಮಗೆ ಅನುಮತಿ ನೀಡಿದೆ. ನಮಗೆಲ್ಲ ಇದೆಲ್ಲ ಒಳ್ಳೆಯ ವಿಷಯ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಖಂಡಿತವಾಗ್ಲೂ ಎಲ್ಲ ಪ್ರೆಗ್ನೆನ್ಸಿ ವುಮೆನ್ನು ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ. ನಾನು ಹೇಳ್ದಂಗೆ ಇನ್ಫಾರ್ಮ್ ಚಾಯ್ಸ್ ಆದಮೇಲೆ ಬೆನಿಫಿಟ್ ವರ್ಸಸ್, ಬಟ್ ಬೆನಿಫಿಟ್ಸೇ ಜಾಸ್ತಿ ಇರೋದ್ರಿಂದ ಯೂಶಲಿ ವಿ ಸಜೆಸ್ಟ್, ಅದಾದಮೇಲೆ ನೀವು ಚಾಯ್ಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ವ್ಯಾಕ್ಸಿನ್ ತೊಗೊಂಡಾದ್ಮೇಲೂ ನೀವು ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ಸ್ ಫಾಲೋ ಮಾಡಬೇಕು. ಮಾಸ್ಕು, ಸೋಷಿಯಲ್ ಡಿಸ್ಟೆನ್ಸಿಂಗ್, ಸ್ಯಾನಿಟೈಸೇಷನ್ ಖಂಡಿತವಾಗ್ಲೂ ಮಾಡಬೇಕು. ಮತ್ತು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನಾನು ವ್ಯಾಕ್ಸಿನ್ ತೊಗೊಂಡಿದ್ದೀನಿ, ನನಗೆ ಕೋವಿಡ್ ಡಿಸೀಸಿನ ಬರಲ್ಲ ಅಂತ ಅದಿಲ್ಲ. ಕೋವಿಡ್ ಬರಬಹುದು ಡಿಸೀಸ್, ಬಟ್ ಸಿವಿಯಾರಿಟಿ ಆಫ್ ದ ಡಿಸೀಸ್, ನೀವು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ, ನೀವು ಸ್ಯಾಚುರೇಷನ್ ಡ್ರಾಪ್ ಆಗಿ ICUಗೆ ಹೋಗಿ ಆಕ್ಸಿಜನ್ ಆ ಥರದ್ದೆಲ್ಲ ಬರಲ್ಲ. ನಿಮಗೆ ಮೈಲ್ಡ್ ಫ್ಲೂ ಥರ ಬಂದು ಹೋಗಬಹುದು. ಓಕೆ ಡಾಕ್ಟರ್, ಮತ್ತು ಇನ್ನೊಂದು ನಾನು ಗಮನಿಸ್ತೇನೆ, ಯಾಕಂದರೆ ನಮಗೂ ಕೋವಿಡ್ ಬಂದಿತ್ತು. ಸೊ ಒಂದು ಇದು ಹೇಳಕ್ಕೆ ಇಷ್ಟಪಡ್ತೀನಿ, ಕೆಲವರಿಗೆ ಈ ಆ್ಯಸ್ ಎ ಪಾರ್ಟ್ ಆಫ್ ಪೋಸ್ಟ್ ಕೋವಿಡ್ ಸಿಂಡ್ರೋಮ್, ಕೆಲವರಿಗೆ ಈಗ ಕ್ರೀಮಿಯಲ್ ನರ್ವ್ಸ್ ಎಫೆಕ್ಟ್ ಆದರೆ ಸ್ಮೆಲ್ ಬರೋದಿಲ್ಲ. ಅದು ಯಾವ ಥರ ಸ್ಮೆಲ್ ಅಂದರೆ, ಈಗ ಅವ್ರಿಗೆ ಪಕ್ಕದಲ್ಲಿರೋ ಸಿಗರೇಟ್ ಸ್ಮೋಕ್ ಮಾಡ್ದಂಗೆ ಇರುತ್ತೆ. ಸೊ
ಆ ಥರ ಇದ್ದಾಗ ಸೊ ಗರ್ಭಿಣಿ ಸ್ತ್ರೀಯರಿಗೆ ವಾಟ್ ಆರ್ ದ ಪ್ರಿಕಾಷನ್ಸ್ ಯು ವುಡ್ ಲೈಕ್ ಸ್ಮೋಕಿಂಗ್ ಮಾಡಬಾರ್ದು, ಆಲ್ಕೋಹಾಲ್ ತಗೋಬಾರ್ದು. ಸೊ ಆಸ್ ಅ ಪಾರ್ಟ್ ಆಫ್ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ಮೇಲೆ ಏನ್ ಮಾಡಬಾರ್ದು ಅಂತ ಹೇಳ್ತೀರಾ? ವ್ಯಾಕ್ಸಿನ್ ಹಾಕಿಸ್ಕೊಂಡ್ಮೇಲೂ ಯೂಶಲಿ ಜನರಲಿ ಏನ್ ಅಡ್ವೈಸ್ ಮಾಡ್ತಾರೆ ಅಂದ್ರೆ ಡ್ರಿಂಕಿಂಗ್ 45 ದಿನಗಳ ಕಾಲ ಆಲ್ಕೋಹಾಲ್ನ ಅವಾಯ್ಡ್ ಮಾಡಬೇಕು. ಅದ್ಬಿಟ್ಟು ಆಸ್ ಸಚ್ ನಾವು ಪ್ರೆಗ್ನೆನ್ಸಿ ಆಗಕ್ಕಿಂತ ಮುಂಚೆನೆ ಅವ್ರಿಗೆ ಹೇಳಿರ್ತೀವಿ ಸ್ಮೋಕಿಂಗ್. ಕೆಲವರು ಈಗ ವೆಸ್ಟರ್ನ್ ಕಂಟ್ರೀಸ್ ನಲ್ಲೆಲ್ಲ ಸ್ಮೋಕಿಂಗ್ ಡ್ರಿಂಕಿಂಗ್ ಎಲ್ಲ ಇರ್ತದೆ. ಸೊ ಯೂಶಲಿ ನಾವು ಅವ್ರಿಗೆ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ. ಯಾಕಂದ್ರೆ ಮಗು ಬೆಳವಣಿಗೆ ಮೇಲೆ ಅದು ಅಡ್ಡ ಪರಿಣಾಮ ಬೀಳ್ಬೋದು. ಸೊ ಪ್ರೆಗ್ನೆನ್ಸಿ ಇರೋದ್ರಿಂದನೂ ಅದು ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ವ್ಯಾಕ್ಸಿನ್ ತಗೊಂಡು ಅವಾಯ್ಡ್ ಮಾಡಬೇಕಾಗುತ್ತೆ. ಓಕೆ. ಸೊ ವೀಕ್ಷಕರೇ, ಲಸಿಕೆ ಅಂದ್ರೆ ನಮ್ಮ ಗರ್ಭಿಣಿ ಸ್ತ್ರೀಯರಿಗೆ ಲಸಿಕೆ ಕೊಡೋದ್ರ ಬಗ್ಗೆ ಒಳ್ಳೆ ಉತ್ತಮ ಮಾಹಿತಿ, ಸಂಪೂರ್ಣ ಮಾಹಿತಿಯನ್ನು ಡಾಕ್ಟರ್ ಸುನೀತಾ ಅವರು ಕೊಟ್ಟಿದ್ದಾರೆ. ನಿಮಗೆ ಈ ವಿಚಾರದ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಏನಾದರೂ ಕೇಳಬೇಕು, ಕ್ವಶನ್ಸ್ ಇದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕ್ವಶನ್ಸ್ ತಾವು ಕೇಳ್ಬೋದು. ಡಾಕ್ಟರ್ ಸುನೀತಾ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಡನೆ ಕಾಯ್ದಿರಿಸಿದ್ದಕ್ಕೆ ಧನ್ಯವಾದಗಳು. ತಮಗೂ ಧನ್ಯವಾದ. ನಮಸ್ಕಾರ.